ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಯಾವ ರೀತಿ ಹಲ್ಲೆ ಆಯಿತು, ನಂತರ ಸೀರೀಸ್ ಆಫ್ ಕ್ರೈಮ್ ಹೇಗೆ MES ಪುಂಡರಿಂದ ಆಯಿತು ಅನ್ನೋದು ನಿಮ್ಮೆಲ್ಲರ ಕಣ್ಮುಂದೆ ಇದೆ. ಜನರ ಪ್ರಶ್ನೆ ಇರೋದಿಷ್ಟೇ, ಇನ್ನೂ ಇಂಥ ಎಷ್ಟು ಘಟನೆಗಳನ್ನು ಸಹಿಸ್ಕೊಳ್ಬೇಕು, ಸರ್ಕಾರ ಯಾವಾಗ ಅಲರ್ಟ್ ಆಗುತ್ತೆ ಅನ್ನೋದು ಜನರ ಪ್ರಶ್ನೆ. ಕಂಡಕ್ಟರ್ ಮೇಲೆ ಹಲ್ಲೆ, ಪೋಕ್ಸೋ ಕೇಸನ್ನ ಕೂಡ ದುರುದ್ದೇಶದ ಉದ್ದೇಶದಿಂದ ದಾಖಲು ಮಾಡಲಾಗಿದೆ. ಶಾಂತವಾಗಿದ್ದ ಕನ್ನಡಿಗರನ್ನ ಮತಿಗೇಡಿ ಮರಾಠಿ ಪುಂಡರು ರೊಚ್ಚಿಗೇಳಿಸ್ತಾ ಇದ್ದಾರೆ. KSRTC ಬಸ್ಗಳಿಗೆ ಮಸಿ ಹಾಕೋದು, ಕಂಡಕ್ಟರ್ಗಳಿಗೆ ಧಮಕಿ ಹಾಕೋದು, ಅವ್ರ ಹತ್ರ ಜಯ ಮಹಾರಾಷ್ಟ್ರ ಅಂತ ಹೇಳು ಅನ್ನೋದು, ಇದೆಲ್ಲವೂ ಕೂಡ ಈ ಪುಣೆ, ಕೊಲ್ಲಾಪುರ, ಸೊಲ್ಲಾಪುರ ಭಾಗದಲ್ಲಿ ಆಗ್ತಾನೆ ಇದೆ. ಮತ್ತದನ್ನು ವಿಡಿಯೋ ಮಾಡಿಕೊಂಡು ತಾವೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಹರಿಬಿಡೋದು, ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ಶಿವಸೇನೆ ಮತ್ತು MESನ ಪುಂಡರು. ವಿಚಿತ್ರ ಅಂದ್ರೆ ಶಿವಸೇನೆ ಎರಡು ಹೋಳಾಗಿದೆಯಲ್ಲ, ಉದ್ಧವ್ ಸೇನೆ ಇದೆಯಲ್ಲ, ಉದ್ಧವ್ ಸೇನೆಯ ಭಾಗದ ಕಿಡಿಗೇಡಿಗಳೇ ಇದನ್ನೆಲ್ಲ ಮಾಡ್ತಾ ಇರೋದು. ಅವ್ರು ಯಾರು ಹೇಳಿ? ಕಾಂಗ್ರೆಸ್ ಸರ್ಕಾರದ ಹಿಂದಿನ ಫ್ರೆಂಡ್ಸ್ ಆಗಿದ್ರು, ಈಗಲೂ ಕೂಡ ಅವ್ರಿಗೆ ಮೈತ್ರಿ ಇದೆ. ಸೊ ಅವ್ರಿಗೆ ಬುದ್ಧಿ ಹೇಳೋ ಕೆಲಸವನ್ನ ಇಲ್ಲಿನ ಸರ್ಕಾರ ಯಾಕೆ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ನೀವು. ಒಂದು ಕಡೆಗೆ ಮರಾಠಿಯಲ್ಲಿ ಬರೆಯೋದು ಮಹಾರಾಷ್ಟ್ರ ಕಿ ಜೈ ಅಂತೆಲ್ಲ, ಇನ್ನೊಂದು ಕಡೆಗೆ ಆ ಕೇಸರಿ ಬಣ್ಣವನ್ನೆಲ್ಲ ಹಾಕಿ MES ಪುಂಡರು ಒತ್ತಾಯಪೂರ್ವಕವಾಗಿ ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳು ಅಂತ ಹೇಳಿ ಅಲ್ಲಿ ಒತ್ತಾಯ ಮಾಡ್ತಾ ಇರೋದು ನೋಡ್ತಾ ಇದ್ದಾರೆ. ಮುಖಕ್ಕೆಲ್ಲ ಹೇಗೆ ಕೇಸರಿ ಬಣ್ಣವನ್ನು ಬಳಿತಾ ಇದ್ದಾರೆ, ನಮ್ಮ ವಿಕೃತಿಯನ್ನು ತೋರಿಸ್ತಾ ಇದ್ದಾರೆ ಬೇಸಿಕಲಿ. बोर्ड फोडलाय, उद्या गाडी फोडल, लक्षात ठेवायचं. ठीक आहे, निघा. हो आली. कोण भेटायचं काय नाही, सोडून देतो. इथे पण लागो. आज आम्ही सन्मानक वागणूक त्यांना भगवत पासून त्यांनाच पाठवत आहे. त्यांना आमच्या ड्रायव्हर, आमच्या कंडक्टरला आमच्या गाड्या दाबो केले. जर उद्या कर्नाटक सरकार जर ही वागणूक आम्हाला दिली नाही तर त्यांची गाडी एक सुद्धा फिरू देणार नाही आणि उद्या यांची गाड्या सगळ्यात दाबो केल्या जातील. जय महाराष्ट्र पासून पाठवत आहेत. ಈ ಮರಾಠಿ ಪುಡಾರಿಗಳ ಪುಂಡಾಟಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕನ್ನಡಿಗರ ತಾಳ್ಮೆಯನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಈ ಪುಡಾರಿಗಳು ಮಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಆಕ್ರೋಶಕ್ಕೆ, ಕುಂದಾನಗರಿ ಬೆಳಗಾವಿಯಲ್ಲಿ ರಣಕಹಳೆಯನ್ನು ಮೊಳಗಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮರಾಠಿ ಪುಂಡರ ಪುಂಡಾಟಕ್ಕೆ ಕೊನೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ, ಕನ್ನಡಿಗರ ಮೇಲೆ ಹಲ್ಲೆಗೆ ವ್ಯಾಪಕ ಆಕ್ರೋಶ ಈಗ ರಾಜ್ಯಾದ್ಯಂತ ವ್ಯಕ್ತವಾಗ್ತಾ ಇದೆ. ಕನ್ನಡ ಸಂಘಟನೆಗಳಿಂದ ಇವತ್ತು ಬೆಳಗಾವಿ ಚಲೋ ಹಮ್ಮಿಕೊಂಡಿರುವಂಥದ್ದು. ಕರವೇ ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಬಣದಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್. ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಿಂದ ಬಾಳೆಕುಂದ್ರಿ ಚಲೋ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ. ಬೆಳಗ್ಗೆ 11:30ಕ್ಕೆ ಕರವೇ ನಾರಾಯಣಗೌಡ ಬಣದಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ರೂಪುರೇಷೆ ರೆಡಿಯಾಗಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ದೊಡ್ಡ ಮಟ್ಟದ ಹೋರಾಟ. ಕರವೇ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ನೀವೀಗ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾರಾಯಣಗೌಡ ಬಣ, ಪ್ರವೀಣ್ ಶೆಟ್ಟಿ ಬಣ ಬೆಂಗಳೂರಿನಿಂದ ಈಗಾಗಲೇ ಬೆಳಗಾವಿಯನ್ನು ತಲುಪಿಯಾಗಿದೆ. ಪದೇ ಪದೇ ಕನ್ನಡಿಗರನ್ನು ಕೆರಳಿಸ್ತಾ ಇರುವಂತಹ ಮರಾಠಿಗರಿಗೆ ತಕ್ಕ ಪಾಠವನ್ನು ಕಲಿಸಬೇಕು, ಕನ್ನಡಿಗರ ಶಕ್ತಿ ಏನು ಅನ್ನೋದನ್ನು ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕುಂದಾನಗರಿಯಲ್ಲಿ ಇವತ್ತು ಅಕ್ಷರಶಃ ರಣಕಹಳೆಯನ್ನು ಮೊಳಗಿಸುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ, ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿಲೀಪ್. ಕಳೆದ 2-3 ದಿನಗಳಿಂದ ಹೇಗೆ ಟೆನ್ಷನ್ ಮನೆ ಮಾಡಿದೆ ಬೆಳಗಾವಿ ಗಡಿ ಭಾಗದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಕರವೇ ಅವರು ಬಂದಿದ್ದಾರೆ. ಆಕ್ಟಿವಿಸ್ಟ್ಗಳು ಬಂದಾಗ ಇನ್ನೂ ಆ ಕಿಚ್ಚು, ಹೋರಾಟದ ಕಿಚ್ಚು ಜಾಸ್ತಿ ಆಗುತ್ತೆ. ಸೊ ಹೋರಾಟದ ಸ್ವರೂಪ ಯಾವ ರೀತಿ ಇದೆ, ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಹೆಂಗೆ ತಗೊಂಡಿದೆ ಅಂತ ಹೇಳಿ, ವಿವೇಕ ಇಲ್ಲದ MES ಪುಂಡರಿಗೆ ಬುದ್ಧಿ ಕಲಿಸೋದಕ್ಕೆ ಹೇಗೆ ಮುಂದಾಗ್ತಾ ಇದ್ದಾರೆ?
ಮಮತಾ, ಪ್ರಮುಖವಾಗಿ ಇವತ್ತು ಬೆಳಗಾವಿ ನಗರ ಏನಿದೆ ಬಹಳಷ್ಟು ಪ್ರಕ್ಷುಬ್ಧ ಆಗಿರುವಂಥದ್ದು. ಯಾಕಂದ್ರೆ ಇದು ಬೂದು ಮುಚ್ಚಿದ ಕೆಂಡ ಅಂತಾನೆ ಹೇಳುವುದು. 2-3 ಸಂಘಟನೆಗಳು, ಪ್ರವೀಣ್ ಶೆಟ್ಟಿ ಬನ ಇರ್ಬೋದು, ನಾರಾಯಣಗೌಡ ಬನ ಇರ್ಬೋದು, ಮತ್ತೊಂದು ವಿಜಯ ಕರ್ನಾಟಕ ಸಂಘಟನೆ ಇರ್ತಕ್ಕಂಥ ಎಲ್ಲ ಬನದವರು ಕೂಡ ಇವತ್ತು ಬಾಳೆಕುಂದ್ರಿ ಚಲೋ ಅಂತ ಒಂದು ಹೋರಾಟವನ್ನು ಹಾಕಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದಿಷ್ಟು ಈ ಒಂದು ಏನು ಘಟನೆ ಆಗಿದೆ, ಘಟನೆಗೆ ತಕ್ಕ ಉತ್ತರ ನೀಡಬೇಕು ಹಾಗಂತೇಳಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಜೊತೆ ನಾರಾಯಣಗೌಡರು ಮಾತಾಡ್ತಾ ಇದ್ರು. ಇಲ್ಲಿಯ ಕನ್ನಡಿಗರಿಗೆ ಸಪೋರ್ಟ್ ಮಾಡದೇ ಇರತಕ್ಕಂಥ ಯಾರೇ ಇದ್ರು ಕೂಡ ಅವ್ರನ್ನ ಬಿಡೋದಿಲ್ಲ ಹಾಗೆ ಅಂತ ಹೇಳಿದ್ರು. ಜೊತೆಗೆ ಏನು ಕನ್ನಡದ ಕಂಡಕ್ಟರ್ ಕಣ್ಣೀರಿಟ್ಟರು, ಕನ್ನಡ ಕಣ್ಣೀರಿಟ್ಟು ಅವ್ರ ಮೇಲೆ ಏನೊಂದು ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಆ ದಾಖಲಾದಂಥ ಪ್ರಕರಣವನ್ನು ಹಿಂದೆ ಪಡೆಯಬೇಕು ಮತ್ತು ಅದಕ್ಕೆ ಕಾರಣ ಆದಂಥ CPIಯನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಹಾಗೆ ಅಂತೇಳಿ 2 ಡಿಮಾಂಡ್ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 11 ಗಂಟೆಗೆ ನಾವೇನು ಪ್ರತಿಭಟನೆ ಆರಂಭ ಮಾಡ್ತೀವಿ. ಆದರೆ ಎಲ್ಲಿ ಪ್ರತಿಭಟನೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನ ಒಂದು ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ. ಅದು ಆಮೇಲೆ ಹೇಳ್ತೀವಿ ಅಂತ ಹೇಳಿ ನಾರಾಯಣಗೌಡ ಹೇಳುವಂಥದ್ದು. ಜೊತೆಗೆ ಏನಂದ್ರೆ ಇವತ್ತು ಪ್ರವೀಣ್ ಶೆಟ್ಟಿ ಬರೋದವರು ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಒಂದು ಪಂತ ಬಾಳೆಕುಂದ್ರಿ ಏನಿದೆ ಆ ಬಾಳೆಕುಂದ್ರಿಗೆ ಬರಬೇಕು ಹಾಗೆ ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಸಂಘಟನೆಯ ನಾಯಕರು ಜೊತೆಗೆ ಕಾರ್ಯಕರ್ತರು ಬೆಳಗಾವಿ ನಗರದಲ್ಲಿ ಬಂದಿರುವಂಥದ್ದು. ಮತ್ತೆ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದರೆ ಪೊಲೀಸರು ಒಂದು ಪ್ರತಿಭಟನಾಕಾರರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಇಲ್ಲೇ ಪ್ರತಿಭಟನೆ ಮಾಡ್ರಿ, ಇಲ್ಲೇ ಮನವಿಯನ್ನು ಕೊಡ್ರಿ ಅಂತ ಹೇಳಿ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಯಾವೊಬ್ಬ ಪ್ರತಿಭಟನಾಕಾರರು ಅವರ ಮನವಿಗೆ ಸ್ಪಂದಿಸುವಾಗೆ ಕಾಣ್ತಾ ಇಲ್ಲ. ಯಾಕಂತಾರೆ ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ನಾರಾಯಣಗೌಡರು ಹೇಳಿರುವಂಥದ್ದು. ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಿಂದ ಏನು ಪಂತ ಬಾಳೆಕುಂದ್ರವರೆಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಹಾಗೆ ಅಂತ ಹೇಳಿರುವಂಥದ್ದು ಮಮತಾ. ಹೀಗಾಗಿ ಭಾಳಷ್ಟು ಏನಂತಾರೆ ಬಿಸಿ ಅಂತ ಏನು ಹೇಳ್ತೀವಿ, ಬೆಳಗಾವಿ ನಗರ ಇವತ್ತು ಬಿಸಿ ಆಗಿರುವಂಥದ್ದು. ಭಾಳಷ್ಟು ಕಡೆ ರಸ್ತೆಗಳು ಕೂಡ ಏನಂತಾರೆ ಡೈವರ್ಟ್ ಮಾಡಿದ್ದಾರೆ. ಚೆನ್ನಮ್ಮ ಸರ್ಕಲ್ ಬರ್ತಕ್ಕಂಥ ರಸ್ತೆಗಳನ್ನು ಬಂದ್ ಮಾಡಿ ಹೊರಗಡೆ ಆಗಿರುವಂಥದ್ದು. ಹೀಗಾಗಿ ಪ್ರಮುಖವಾದ ಏನು ಬೀದಿ ಇದೆ, ಚೆನ್ನಮ್ಮ ಸರ್ಕಲ್ ಇರ್ಬೋದು, RTO ಸರ್ಕಲ್ ಇರ್ಬೋದು, ಎಲ್ಲ ಪ್ರಮುಖವಾದ ಬೀದಿಗಳಲ್ಲಿ ರಸ್ತೆ ಸಂಚಾರ ಒಂದಿಷ್ಟು ಡೈವರ್ಷನ್ ಕೂಡ ಮಾಡಿರುವಂಥದ್ದು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ದಿಲೀಪ್, ಸದ್ಯಕ್ಕೆ ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಕರವೇ ಆಕ್ಟಿವಿಸ್ಟ್ಗಳು ಸದ್ಯಕ್ಕಲ್ಲಿ ಸ್ಪಾಟಿಗೆ ಬಂದಿದ್ದಾರೆ. ಎಲ್ಲರೂ ಕೂಡ ಮಹಾರಾಷ್ಟ್ರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜೊತೆಗೆ ಈಗಾಗಿರುವಂತಹ ಅನ್ಯಾಯವನ್ನು ಖಂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖ ಪ್ರಶ್ನೆ ಇರೋದು ಇಷ್ಟೇ, ಫಸ್ಟ್ ಇನ್ಸಿಡೆಂಟ್ ಆಯ್ತಲ್ಲ, ಆಗ ಕಾನೂನಾತ್ಮಕ ಅದನ್ನು ಸಾಲ್ವ್ ಮಾಡಬೇಕಾಗಿತ್ತು.